ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ಈ ವಿಡಿಯೋ ತರಗತಿಗೆ ಸ್ವಾಗತ. ನಾವು ಇಂದಿನ ಈ ತರಗತಿಯಲ್ಲಿ ವರ್ಗ ಸಮೀಕರಣಗಳ ಪಾಠದಲ್ಲಿ ಬರುವಂತಹ LBA ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ಸೊ ಈ ವಿಡಿಯೋ ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿತ್ತು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರಲ್ಲಿ ಹಲವಾರು ಶಾರ್ಟ್ ಟ್ರಿಕ್ಸ್ ಜೊತೆಗೆ ನಾವು ಸುಲಭವಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಬಿಡಿಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಈಗ ನಾವು ಈ ಪಾಠದಲ್ಲಿ ಬರುವಂತಹ ಮುಖ್ಯ ಕಲಿಕಾಂಶಗಳ ಕುರಿತು ಚರ್ಚೆ ಮಾಡೋಣ. ಸೊ ಮುಖ್ಯ ಕಲಿಕಾಂಶಗಳು ಅಂದಾಗ ನಮಗೆ ಇಲ್ಲಿ ಬರುತ್ತದೆ ಮೊದಲಿಗೆ ವರ್ಗ ಸಮೀಕರಣದ ಅರ್ಥ ಮತ್ತು ಅದರ ಆದರ್ಶ ರೂಪ. ಸೊ ಆದರ್ಶ ರೂಪ ನಾನು ಇಲ್ಲಿ ಬರ್ತೀನಿ, ax² + bx + c = 0. ಅರ್ಥ ಅಂದಾಗ ಯಾವುದೇ ಒಂದು ಸಮೀಕರಣದ ಡಿಗ್ರಿ 2 ಇದ್ದಾಗ ಅಂತಹ ಸಮೀಕರಣಗಳನ್ನು ನಾವು ವರ್ಗ ಸಮೀಕರಣಗಳು ಅಂತೇಳಿ ಕರಿತೀವಿ. ಯಾವುದೇ ಒಂದು ಸಮೀಕರಣದ ಡಿಗ್ರಿ ಎಷ್ಟಾಗಿರಬೇಕು? 2 ಆಗಿರಬೇಕು. ಡಿಗ್ರಿಯ ಬಗ್ಗೆ ಈ ಮುಂಚೆ ನಾವು ಬಹು ಪದೋಕ್ತಿಗಳು ಪಾಠದಲ್ಲಿ ಚರ್ಚೆ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದಾಗ ನಾವಿಲ್ಲಿ ದತ್ತ ಸಮೀಕರಣವನ್ನು ವರ್ಗ ಸಮೀಕರಣದಲ್ಲಿ ಪತ್ತೆ ಹಚ್ಚುವ. ಅದೇ ರೀತಿ ಡಿಗ್ರಿ ಯಾವುದು 2 ಇದೆ ಆ ಸಮೀಕರಣಗಳು ವರ್ಗ ಸಮೀಕರಣಗಳು ಆಗಿರುತ್ತೆ ಅನ್ನೋದು ಕೂಡ ನಾವು ಪತ್ತೆ ಹಚ್ಚಬಹುದು. ಅಪವರ್ತನ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು, ಜೊತೆಗೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯುವುದು. ಸೊ ಇದು ಕೂಡ ನಾವು ಬಹಳಷ್ಟು ಸಲ ಬಿಡಿಸ್ತೀವಿ. ಸೊ ಇಲ್ಲಿ ಏನಕ್ಕೆ ಕೇಳಿದ್ದಾರೆ ಅಂದಾಗ ಶೋಧಕದ ಬೆಲೆ. ಸೊ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಈ ಶೋಧಕ ಅಂತ ಕರಿತೀವಿ. ಸೊ b² - 4ac. ಸೊ ಶೋಧಕದ ಬೆಲೆಯನ್ನು ಕಂಡುಹಿಡಿದಾಗ ಆ ಶೋಧಕದ ಬೆಲೆಯನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿಯಲ್ಲಿ ಮೂಲಗಳ ಸ್ವಭಾವವನ್ನು ಕೂಡ ನಾವು ಬರೆಯಬಹುದು. ಸೊ ಇಲ್ಲಿ ಏನಿದೆ ಅಂದಾಗ b² - 4ac = 0 ಬಂದಾಗ ಅಲ್ಲಿ ಶೋಧಕ ಏನಾಗಿರುತ್ತೆ? ವಾಸ್ತವ ಮತ್ತು ಸಮನಾದ ಮೂಲಗಳು ಹೊಂದಿರುತ್ತವೆ ಅಂತ ಅರ್ಥ. ವಾಸ್ತವ ಮತ್ತು ಸಮನಾದ ಮೂಲಗಳು ಹೊಂದಿರುತ್ತವೆ. ಜೊತೆಗೆ ಇಲ್ಲಿ b² - 4ac <0 ಅಂದ್ರೆ 0ಕ್ಕಿಂತ ಚಿಕ್ಕದಿದ್ದಾಗ ವಾಸ್ತವ ಮತ್ತು ಭಿನ್ನವಾದ ಮೂಲಗಳು ಹೊಂದಿರುತ್ತವೆ. ಇದು ಬೈಹರ್ಟ್ ಮಾಡಬೇಕು. ಜೊತೆಗೆ b² - 4ac <0 ಅಂದ್ರೆ 0ಕ್ಕಿಂತ ಸಣ್ಣದಿದ್ದಾಗ ಅವು ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ. ಇದರ ಅರ್ಥ ಇಲ್ಲಿ ಆನ್ಸರ್ 0 ಬರಬೇಕು. ಈ ಪ್ಲೇಸ್ ಅಲ್ಲಿ ಫಸ್ಟ್ ಅಲ್ಲಿ ಆನ್ಸರ್ 0 ಬರಬೇಕು. ಇಲ್ಲಿ ಪ್ಲಸ್ ಬರಬೇಕು. ಆನ್ಸರ್ ಪ್ಲಸ್ ಬರಬೇಕು. ಇಲ್ಲಿ ಮೈನಸ್ ಬರಬೇಕು. ಆನ್ಸರ್ ಮೈನಸ್ ಬಂದಾಗ 0ಕ್ಕಿಂತ ಚಿಕ್ಕದು, ಆನ್ಸರ್ ಪ್ಲಸ್ ಬಂದಾಗ 0ಕ್ಕಿಂತ ದೊಡ್ಡದು, 0 ಬಂದಾಗ 0 ಆಗಿರುತ್ತವೆ. ಸೊ ಇವನ್ನು ಉಪಯೋಗಿಸಿಕೊಂಡು ನಾವು ತಡ ಮಾಡದೆ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈಗ ನಾವು ಮೊದಲನೇ ಪ್ರಶ್ನೆಗೆ ಬರೋಣ. ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಕಮೆಂಟ್ ಮಾಡ್ರಿ, ಇದ್ರ ಬಗ್ಗೆ ಜಾಸ್ತಿ ಹೇಳೋದನ್ನ ಅವಶ್ಯಕತೆ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನಲ್ಲಿ ಯಾವುದು ವರ್ಗ ಸಮೀಕರಣ ಆಗಿದೆ? ಸೊ ನಾವು ಎಲ್ಲ ಆಪ್ಷನ್ಗಳನ್ನು ನಾವು ನೋಡಿದಾಗ ಇದರ ಡಿಗ್ರಿ 3 ಇದೆ, ಇದರ ಡಿಗ್ರಿ 2 ಇದೆ, ಇದರ ಡಿಗ್ರಿ 1 ಇದೆ, ಇದರ ಡಿಗ್ರಿ 2 ಇದೆ. ಸೊ ಇಲ್ಲಿ ಡಿಗ್ರಿ 2 ಇರೋದು 2 ಇವೆ. ಸೊ ಅವು ಸಮೀಕರಣಗಳು ಆಗಿರಬೇಕು. ಇಲ್ಲಿ ಡಿಗ್ರಿ 2 ಇದೆ, ಇಲ್ಲಿ ಡಿಗ್ರಿ 2 ಇದೆ. ಸೊ ಇದು p(x) ಇದ್ದಾಗ ಅದು ಬಹುಪದೋಕ್ತಿ ಆದರೆ ಇಲ್ಲಿ = 0 ಇದ್ದಾಗ ಇದು ಸಮೀಕರಣ ಆಗುತ್ತದೆ. ನಮ್ಗೆ ಕೇಳಿದ್ದು ವರ್ಗ ಸಮೀಕರಣ ಯಾವುದಾಗಿದೆ? ಆದ್ದರಿಂದ ಸೊ ಡಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಇದು ಆಗುವುದಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಆಗಿದೆ? ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು ವರ್ಗ ಸಮೀಕರಣ ಆಗಿದೆ? ಸೊ ಸೇಮ್ ಪ್ರಶ್ನೆ. ಇಲ್ಲಿ ಡಿಗ್ರಿ -2 ಇದೆ, ಅದಕ್ಕಾಗಿ ಇದು ವರ್ಗ ಸಮೀಕರಣ ಆಗಲ್ಲ. ಇಲ್ಲಿ ಡಿಗ್ರಿ 1 ಇದೆ, ಇದನ್ನು ಕೂಡ ವರ್ಗ ಸಮೀಕರಣ ಆಗಲ್ಲ. ಇಲ್ಲಿ ಡಿಗ್ರಿ 2 ಇದೆ, ಇದು ಆಗುತ್ತದೆ. ಯಾಕಂದ್ರೆ ಇಲ್ಲಿ ಸಮನಾಗಿದೆ 0 ಕೂಡ ಇದೆ. ಸೊ ಸಮೀಕರಣ ಅಂದಾಗ ಸಮನಾಗಿದೆ 0 ಅಥವಾ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೆಯೋದು. ಸ್ಥಿರಾಂಕದ ಬೆಲೆ ಎಷ್ಟು? ಸ್ಥಿರಾಂಕ ಯಾವುದು ಅಂದಾಗ ಇಲ್ಲಿ ಯಾವುದು x ಜೊತೆ ಇಲ್ಲ ಅಂತಹ ಸಂಖ್ಯೆಗಳಿಗೆ ನಾವು ಸ್ಥಿರಾಂಕ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸ್ಥಿರಾಂಕ ಯಾವುದಿದೆ ಅಂದಾಗ ಸ್ಥಿರಾಂಕ -6 ಇದೆ. ಸೊ -6. ಸೊ ನಮಗೆ ಬೇಕಾಗಿರೋ ಉತ್ತರ ಯಾವುದು? -6. ಸೊ ಇಲ್ಲಿ ಡಿ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು ನೇರವಾಗಿ. ಇಲ್ಲಿ 5ನೇ ಪ್ರಶ್ನೆ ಏನಿದೆ ಅಂದಾಗ 5ನೇ ಪ್ರಶ್ನೆ x x + 2 = 6. ಇದು ಒಂದು ಯಾವ ಸಮೀಕರಣ? ಸೊ ಫಸ್ಟ್ ನಾವು ಬ್ರಾಕೆಟ್ ಇದ್ದಾಗ ಅವನು ಬ್ರಾಕೆಟ್ ಬಿಡಿಸಬೇಕು. ಸೊ ಬಿಡಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ x × x ಎಷ್ಟಾಗುತ್ತೆ? x² ಆಗುತ್ತದೆ. ಪ್ಲಸ್ ಅದೇ ರೀತಿ x × 2 ಎಷ್ಟಾಗುತ್ತೆ? 2x ಆಗುತ್ತದೆ. ಸೊ +6 ಈ ಕಡೆ ಬಂದಾಗ ಏನಾಗುತ್ತೆ? -6 = 0. ಸೊ ಇಲ್ಲಿ ಡಿಗ್ರಿ ಎಷ್ಟಿದೆ? ಸೊ ಡಿಗ್ರಿ 2. ಡಿಗ್ರಿ 2 ಇದ್ದಾಗ ಇದು ವರ್ಗ ಸಮೀಕರಣ ಆಗುತ್ತದೆ. ಸೊ ಇದು ವರ್ಗ ಸಮೀಕರಣ. ವರ್ಗ ಬಹುಪದೋಕ್ತಿ ಆಗುವುದಿಲ್ಲ. ಏಕೆಂದರೆ ಸಮನಾಗಿದೆ ಚಿಹ್ನೆ ಇದ್ದಾಗ ಅದು ಸಮೀಕರಣ ಆಗುತ್ತೆ. ಇದು ವರ್ಗ ಬಹುಪದೋಕ್ತಿ ಆಗುವುದಿಲ್ಲ. ಇದು ವರ್ಗ ಸಮೀಕರಣ ಆಗುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಬರೋಣ ಅಂದಾಗ ಇಲ್ಲಿ ವರ್ಗ ಸಮೀಕರಣ ಕೊಟ್ಟಿದ್ದಾರೆ, ಇದನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಆದರ್ಶ ರೂಪ ಅಂದ್ರೆ ನಾವು ಆಲ್ರೆಡಿ ನೋಡಿದ್ದೀವಿ. ax² + bx + c ಅಂದರೆ = 0. ಈ ರೀತಿಯಲ್ಲಿ ನಾವು ಬರೀಬೇಕಂತ ಅರ್ಥ. ಸೊ ಈ ರೀತಿಯಲ್ಲಿ ಇರಬೇಕು. ಅಂದರೆ ಫಸ್ಟಿಗೆ x² ಇರಬೇಕು, ಆ ನಂತರ x ಇರಬೇಕು, ಆ ನಂತರ ಸ್ಥಿರಾಂಕ ಇರಬೇಕು. ಸೊ ಇಲ್ಲಿ ಏನಾಗಿದೆ? = 0 ಇಲ್ಲ. ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ಇದು 2x² ಆಸ್ ಇಟ್ ಈಸ್ ಆಗಿ ಬರ್ಕೊಳ್ಳೋಣ. ಈಗ 3x ಈ ಕಡೆ ಬಂದಾಗ -3x ಆಗುತ್ತೆ. ಅದೇ ರೀತಿ -5 ಈ ಕಡೆ ಬಂದಾಗ +5 ಆಗುತ್ತದೆ. ಏನಾಗುತ್ತೆ? ಈಗ = 0 ಆಗುತ್ತದೆ. ಸೊ ಇಲ್ಲಿ 2x² -3x + 5 ಇಲ್ಲಿ ಯಾವ ಉತ್ತರ ಆಗಿದೆ? ಸೊ ಡಿ ಉತ್ತರ. 2x² -3x + 5 ರೈಟ್ ಆನ್ಸರ್ ಆಗಿದೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು. ಸೊ ಇಂತಹ ಪ್ರಶ್ನೆಗಳನ್ನು ಅನ್ವಯ ಪ್ರಶ್ನೆಗಳನ್ನು ಕರೀತಾರೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 30. ಈ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. 2
ಇವೆರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 30. ಅಂದರೆ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಎಂದು ಪರಿಗಣಿಸಿದಾಗ, ಅನುಕ್ರಮ ಸಂಖ್ಯೆ ಅಂದಾಗ ನಾವು ಫಸ್ಟ್ ತಿಳ್ಕೋಬೇಕು. ಅನುಕ್ರಮ ಸಂಖ್ಯೆ ಅಂದಾಗ ಒಂದು ಸಂಖ್ಯೆ ನಾವು 15 ತೆಗೆದುಕೊಂಡಾಗ ಇನ್ನೊಂದು ಸಂಖ್ಯೆ 16. ಅಂದರೆ ನಾವು ಇಲ್ಲಿ 15ಕ್ಕೆ 1 ಕೂಡಿಸಿದಾಗ ನಮಗೆ ಮುಂದಿನ ಸಂಖ್ಯೆ ಬರುತ್ತದೆ. ಆದ್ದರಿಂದ ನಾವು ವರ್ಗ ಸಮೀಕರಣದಲ್ಲೂ ಕೂಡ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಎಂದು ಪರಿಗಣಿಸಿದಾಗ ಅದರ ಮುಂದಿನ ಸಂಖ್ಯೆ ಎಕ್ಸ್ ಪ್ಲಸ್ 1 ಆಗುತ್ತದೆ. ಸೊ ಇವೆರಡು ಏನಾಗುತ್ತವೆ ಅಂದಾಗ ಅನುಕ್ರಮ ಧನ ಪೂರ್ಣಾಂಕಗಳು. ಸೊ ಇವೆರಡನ್ನು ಗುಣಾಕಾರ ಮಾಡಿದಾಗ ಸೊ ಎಕ್ಸ್ ಇಂಟು ದ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 1 ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತದೆ ಅನ್ನುವಂತಹ ಪ್ರಶ್ನೆ ಅವರು ಹೇಳಿದ್ದಾರೆ. ಅದಕ್ಕಾಗಿ ಇದು ನಮಗೆ ಬೇಕಾಗಿರುವಂತಹ ಉತ್ತರ ಆಗಿದೆ. ಎಕ್ಸ್ ಇಂಟು ದ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 30 ಆಗುತ್ತದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕ ಏನಾಗಿದೆ ನಾವು ಆಲ್ರೆಡಿ ನೋಡಿದ್ದೀವಿ ಈ ಮುಂಚೆನೆ. ಸೊ ಶೋಧಕ ಅಂದಾಗ ಬಿ ಸ್ಕ್ವೇರ್ ಮೈನಸ್ 4ac ಆಗುತ್ತದೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ರೈಟ್ ಆನ್ಸರ್ ಯಾವುದಾಗಿದೆ, ಎ ಆನ್ಸರ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟಾಗಿದೆ. ಶೋಧಕದ ಬೆಲೆ ಅಂದಾಗ ನಾವು ಡೈರೆಕ್ಟ್ ಆಗಿ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಬಿ ಅಂದಾಗ ಬಿ ಬೆಲೆ ಎಷ್ಟಾಗಿದೆ, ಎಕ್ಸ್ ಜೊತೆ ಇರೋದು ಬಿ ಬೆಲೆ. ಸೊ 4 ಸ್ಕ್ವೇರ್, ಸೊ 4 ಸ್ಕ್ವೇರ್ ಮೈನಸ್ 4 ಇಂಟು ಇಲ್ಲಿ ಎ ಇದೆ, ಎ ವ್ಯಾಲ್ಯೂ ಎಷ್ಟಾಗಿದೆ. ಸೊ ಎ ಬೆಲೆ ಏನಾಗಿದೆ ಅಂದಾಗ ನಾವು ಒಂದಾಗಿ ತುಂಬೋಣ. ಸೊ ಇಲ್ಲಿ ಎ ಅಂದಾಗ ಎಕ್ಸ್ ಸ್ಕ್ವೇರ್ ಜೊತೆ ಇರುವಂತಹ ಸಂಖ್ಯೆ, ಎಕ್ಸ್ ಸ್ಕ್ವೇರ್ ಜೊತೆ 1 ಇದೆ. ಸೊ 1 ತುಂಬಬೇಕಂತ ಅರ್ಥ. ಅದೇ ರೀತಿಯಲ್ಲಿ ಇಲ್ಲಿ ಸಿ ಬೆಲೆ ಎಷ್ಟಾಗಿದೆ, ಸಿ ಅಂದಾಗ ಸ್ಥಿರಾಂಕ ಇಲ್ಲಿ ಪ್ಲಸ್ 4 ಇದೆ. ಸೊ ಸಿ ಬೆಲೆ ಪ್ಲಸ್ 4 ಅನ್ನು ತುಂಬೋಣ. ಸೊ ಇಲ್ಲಿ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಆಗುತ್ತೆ. ಅಂದರೆ ಅರ್ಥ 16 ಮೈನಸ್ 16 ಅಥವಾ 4 ಸ್ಕ್ವೇರ್ ಇಸ್ 16 ಮೈನಸ್ 16 ಈಸ್ ಈಕ್ವಲ್ ಟು 0 ಆಗುತ್ತದೆ. ಅಂದರೆ ಶೋಧಕದ ಬೆಲೆ ಎಷ್ಟಾಗುತ್ತೆ ಅಂದಾಗ 0 ಆಗುತ್ತದೆ, 0. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ ಮೂಲಗಳ ಸ್ವಭಾವವು ಏನಾಗಿರುತ್ತದೆ, ವಾಸ್ತವ ಮತ್ತು ಸಮ. ಸೊ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ 0 ಆದಾಗ ವಾಸ್ತವ ಮತ್ತು ಸಮ ಮೂಲಗಳು ಹೊಂದಿರುತ್ತದೆ ಅಂತ ಹೇಳಿ ನಾವು ಈಗಾಗಲೇ ಸ್ಟಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 11ನೇ ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೂಲಗಳ ಸ್ವಭಾವವನ್ನು ಬರಿಬೇಕಾದಾಗ ನಾವು ನೇರವಾಗಿ ಲೆಕ್ಕ ಮಾಡಿ ಹೇಳಬೇಕು, ಡೈರೆಕ್ಟಾಗಿ ಹೇಳಬಾರ್ದು. ಸೊ ನಮ್ಗೆ ಗೊತ್ತಿರೋದು ಏನಂದಾಗ ಸೂತ್ರ ಬಿ ಸ್ಕ್ವೇರ್ ಮೈನಸ್ 4ac ಸೂತ್ರ ಇದೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇಲ್ಲಿ ನಾವು ಗಡಬಡ ಮಾಡಲ್ದೆ ಒಂದೊಂದಾಗಿ ಮಾಡೋಣ. ಸೊ ಬಿ ಸ್ಕ್ವೇರ್ ಅಂದಾಗ ಏನಿದೆ, ಮೈನಸ್ 2 ಇದೆ. ಸೊ ಮೈನಸ್ 2 ಸ್ಕ್ವೇರ್, ಬಿ ಬೆಲೆ ಎಷ್ಟು ಮೈನಸ್ 2 ಮೈನಸ್ 4 ಇಂಟು ಎ ಬೆಲೆ ಎಷ್ಟಿದೆ. ಸೊ ಎ ಬೆಲೆ ಎಷ್ಟಿದೆ ಅಂದಾಗ ಎಕ್ಸ್ ಸ್ಕ್ವೇರ್ ಸಂಗಟಿರೋ ಸಂಖ್ಯೆ 1. ಸೊ ಎ ಬೆಲೆ 1 ಇದೆ. ಸೊ ನೆಕ್ಸ್ಟ್ ಇಂಟು ಸಿ ಬೆಲೆ ಎಷ್ಟಿದೆ. ಸೊ ಸಿ ಬೆಲೆ ಅಂದಾಗ ಸಿ ಬೆಲೆ ನೋಡೋಣ, ಇಲ್ಲಿ ಸಿ ಬೆಲೆ 1 ಇದೆ, ಪ್ಲಸ್ 1. ಸೊ ಆ ರೀತಿ ಪ್ಲಸ್ 1. ಸೊ ಇಲ್ಲಿ ಏನು ಮಾಡ್ಬೋದು ನಾವು, ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಎಷ್ಟು 4 ಮೈನಸ್ 4 1 4. ಸೊ 4 ಮೈನಸ್ 4 ಎಷ್ಟು 0. ಸೊ 0 ಇಲ್ಲಿ ಶೋಧಕದ ಬೆಲೆ 0 ಬಂದಾಗ ಮೂಲಗಳು ವಾಸ್ತವ ಮತ್ತು ಸಮನಾದ ಮೂಲಗಳು ಹೊಂದಿರುತ್ತವೆ. ಸೊ ಇಲ್ಲಿ ಆಪ್ಷನ್ ಓದ್ಕೊಡ್ರಿ, ಇಲ್ಲೇನು ಕೊಟ್ಟಿದೆ, ಎರಡು ಸಮನಾದ ವಾಸ್ತವ ಮೂಲಗಳು ಹೊಂದಿದೆ. ಸೊ ಇದೇ ಉತ್ತರ ಸರಿಯಾಗಿದೆ. ಸೊ ಎ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಏನು ಕೇಳಿದ್ದಾರೆ ಅಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ ಕೆ ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಸೊ ನಾವಿಲ್ಲಿ ಸಮನಾಗಿದ್ದರೆ ಅಂದರೆ ಅರ್ಥ ಏನು, ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಎಷ್ಟು ಬರುತ್ತದೆ, 0 ಬರುತ್ತದೆ ಅಂತ ಅರ್ಥ. ಸೊ ಬಿ ಬೆಲೆ ಎಷ್ಟಾಗಿದೆ, ಇಲ್ಲಿ 6 ಇದೆ. ಸೊ 6 ಸ್ಕ್ವೇರ್, ಸೊ 6 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಎಷ್ಟಿದೆ, ಎ ವ್ಯಾಲ್ಯೂ ಇಲ್ಲಿ ಎಕ್ಸ್ ಜೊತೆ 1 ಇದೆ. ಸೊ 1 ಇಂಟು ಸಿ ಬೆಲೆ ಎಷ್ಟಾಗಿದೆ ಅಂದಾಗ ಕೆ. ಸೊ ಸಿ ಬೆಲೆ ಎಷ್ಟು, ಕೆ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ 6 ಸ್ಕ್ವೇರ್ ಎಷ್ಟಾಗುತ್ತೆ 36 ಮೈನಸ್ 4 ಇಂಟು 1 ಇಂಟು ಕೆ ಈಸ್ 4k ಈಸ್ ಈಕ್ವಲ್ ಟು 0 ಆಗುತ್ತದೆ. ಸೊ 36 ಆ ಕಡೆ ಹೋದಾಗ ಮೈನಸ್ 4k ಈಸ್ ಈಕ್ವಲ್ ಟು ಮೈನಸ್ 36 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತದೆ, ಎರಡೂ ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಈ 4 ಆ ಕಡೆ ತೆಗೆದುಕೊಂಡು ಹೋದಾಗ ಏನಾಗುತ್ತೆ, ಸೊ ಕೆ ಈಸ್ ಈಕ್ವಲ್ ಟು ಇಲ್ಲಿ ಮುಂದಿಗೆ ಮಾಡೋಣ, k ಈಸ್ ಈಕ್ವಲ್ ಟು 36/4. ಸೊ 36/4 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, 4 1 4, 4 9 36. ಸೊ ಕೆ ಬೆಲೆ ಎಷ್ಟಾಗಿದೆ ಅಂದಾಗ ಕೆ ಬೆಲೆ 9 ಆಗುತ್ತದೆ. ಕೆ ಬೆಲೆ ಎಷ್ಟು 9. ಕೆ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆ ಯಾವುದು 9. ಸೊ ಎ ಉತ್ತರ ಸರಿಯಾಗಿದೆ. ಸೊ 13ನೇ ಪ್ರಶ್ನೆ ಏನಾಗಿದೆ ಅಂದಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆದಾಗ ಅವು ಯಾವ ರೀತಿಯ ಮೂಲಗಳು ಹೊಂದಿರುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ವಾಸ್ತವ ಅಂದರೆ ಇಲ್ಲಿ ಯಾವುದು ಹೊಂದಿರುತ್ತದೆ, ವಾಸ್ತವ ಮತ್ತು ಭಿನ್ನ ಇದ್ದಾಗ 0ಕ್ಕಿಂತ ದೊಡ್ಡದು. ಸೊ 0ಕ್ಕಿಂತ ದೊಡ್ಡದು ಯಾವುದಿದೆ, ಬಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಬರಲ್ಲ, ಇದು ರಾಂಗ್ ಆನ್ಸರ್. ಇಲ್ಲಿ ಏನಾಗಿದೆ, ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0ನೂ ಬರಲ್ಲ, ಇದನ್ನು ರಾಂಗ್ ಆನ್ಸರ್. ಸೊ ಇಲ್ಲಿ ಏನಾಗಿದೆ ಅಂದಾಗ ಇಲ್ಲಿ ಎ ಸ್ಕ್ವೇರ್ ಮೈನಸ್ 4ac ಇದೆ, ಇದನ್ನು ಕೂಡ ಏನಾಗಿದೆ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0. ಸೊ ಸರಿಯಾದ ಉತ್ತರ ಯಾವುದು, ಇದೆ ಡಿ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ವರ್ಗ ಸಮೀಕರಣದ ಮೂಲಗಳು ಏನಾಗಿವೆ, ಇಲ್ಲಿ ಡೈರೆಕ್ಟ್ ಆಗಿ ಅಪವರ್ತನ ಮಾಡಿ ಕೊಟ್ಟಿದ್ದಾರೆ. ಸೊ ನಮಗೆ ವರ್ಗ ಸಮೀಕರಣದ ಮೂಲಗಳಂದಾಗ ಇಲ್ಲಿ ಏನು ಮಾಡಬೇಕು, ಡೈರೆಕ್ಟ್ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ಇದೇನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 3 ಆಗುತ್ತದೆ. ಒಂದು ಬ್ರ್ಯಾಕೆಟ್ ಇಲ್ಲಿ ತಗೋಬೇಕು, ಇನ್ನೊಂದು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮೈನಸ್ 2. ಆ ಕಡೆ ಈ 2 ಆ ಕಡೆ ಹೋದಾಗ ಏನಾದರೂ ಮೈನಸ್ 2 ಆಗುತ್ತದೆ. ಸೊ ಮೂಲಗಳು ಏನಾಗಿವೆ ಅಂದರೆ ಇಲ್ಲಿ ಮೈನಸ್ ಪ್ಲಸ್ 3 ಮೈನಸ್ 2.
ಸೊ +3 - 2 ಎಲ್ಲಿದೆ? +3 - 2 ಯಾವ ಆಪ್ಷನ್ ಇದೆ? ಸೊ ಬಿ ಆಪ್ಷನ್ +3 - 2. ಅದಕ್ಕಾಗಿ ಉತ್ತರ ಯಾವುದು? ಸೊ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. 15ನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಏನಾಗಿದೆ, ಈ ವರ್ಗ ಸಮೀಕರಣದ ಒಂದು ಮೂಲವು -5 ಆದರೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಓದೋಣ ಒಂದ್ಸಲ. 2x - 3 + 5 = 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಮತ್ತೊಂದು ಮೂಲವು, ಸೊ ಮತ್ತೊಂದು ಮೂಲ ಇಲ್ಲಿ ಕೂಡ ಡೈರೆಕ್ಟ್ ನಾವು ಈಗ ಮಾಡ್ದಂಗೆ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ ಬೆಲೆ ಇದು +5 ಆ ಕಡೆ ಹೋಗಿ -5 ಆಲ್ರೆಡಿ ಮೂಲ ಕೊಟ್ಟಿದ್ದಾರೆ, ಅಂದರೆ ಈ ಬ್ರ್ಯಾಕೆಟ್ ಆಲ್ರೆಡಿ ಅವರು ಬಿಡಿಸಿದ್ದಾರೆ ಅಂತ ಅರ್ಥ. ಎರಡನೇ ಬ್ರ್ಯಾಕೆಟನ್ನು ಬಿಡಿಸೋಣ. 2x - 3 = 0. ಈ -3 ಆ ಕಡೆ ತೆಗೆದುಕೊಂಡು ಹೋದಾಗ +3 ಆಗುತ್ತದೆ. ಸೊ 2x ಸಮನಾಗಿದೆ +3 ಆಯಿತು. ಈಗ ಎರಡನ್ನು ಆ ಕಡೆ ತೆಗೆದುಕೊಂಡು ಹೋದಾಗ 3/2. ಸೊ ಇನ್ನೊಂದು ಮೂಲ ಏನಾಗುತ್ತೆ? 3/2 ಆಗುತ್ತದೆ. ಆದ ಕಾರಣ ಸೊ ಸಿ ಉತ್ತರ ಸರಿಯಾಗಿದೆ, 3/2. ಸೊ ಈಗ ಕೊನೆಯ ಬಹು ಆಯ್ಕೆ ಪ್ರಶ್ನೆ 16ನೇ ಪ್ರಶ್ನೆ. 2x² + ax + 6 ಈ ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ ಏನ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ಮೂಲ ಕೊಟ್ಟಾಗ ನಾವು ನೇರವಾಗಿ ಆ ವರ್ಗ ಸಮೀಕರಣದಲ್ಲಿ ಅದರ ಬೆಲೆಯನ್ನು ತುಂಬಿದಾಗ ನಮಗೆ 0 ಬರುತ್ತದೆ ಅಂತ ಅರ್ಥ. ಇಲ್ಲಿ ಎಕ್ಸ್ನ ಬೆಲೆ ಒಂದು ಮೂಲ ಅಂದಾಗ ಎಕ್ಸ್ನ ಬೆಲೆ 2 ಅಂತ ಅರ್ಥ. ಸೊ ಏನು ಮಾಡ್ಬೋದು ನಾವು? 2 × ಇಲ್ಲಿ x² ಇದೆ, x² ಮೀನ್ಸ್ 2ರ ವರ್ಗ ಬರುತ್ತದೆ, 2ರ ವರ್ಗ. ಸೊ ನೆಕ್ಸ್ಟ್ ಏನು ಮಾಡ್ಬೋದು? ಪ್ಲಸ್ ಆ್ಯಸ್ ಇಟ್ ಈಸ್ ಇಲ್ಲಿ a ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್ನ ಬೆಲೆ ಎಷ್ಟಾಗಿದೆ? ಎಕ್ಸ್ನ ಬೆಲೆ 2 ಆಗಿದೆ. ಇಲ್ಲ ಇದೆಯಲ್ಲ ಎಕ್ಸ್ನ ಬೆಲೆ a × 2 ಪ್ಲಸ್ 6 ಸಮನಾಗಿದೆ 0 ಅಂತ ಹೇಳಿ ಬರಿಬೋದು. ಈಗ 2 × 2ರ ವರ್ಗ ಎಷ್ಟಾಗುತ್ತೆ? 2 × 2ರ ವರ್ಗ 4 ಆಗುತ್ತದೆ. ಪ್ಲಸ್ ಇಲ್ಲಿ 2 × a ಎಷ್ಟಾಗುತ್ತೆ? 2a ಆಗುತ್ತದೆ. ಪ್ಲಸ್ ಇದು 6 ಸಮನಾಗಿದೆ 0. ಸೊ ಇಲ್ಲಿ 2 4 ಎಷ್ಟು? 8. ಸೊ 8 ಪ್ಲಸ್ 2a ಪ್ಲಸ್ 6 ಸಮನಾಗಿದೆ 0. ಇಲ್ಲಿ ನಾವು ಸಂಖ್ಯೆ ಮತ್ತು ಸಂಖ್ಯೆಯನ್ನು ಕೂಡಿಸಬೇಕು. 8 + 6 ಎಷ್ಟು? 14. 14 ಪ್ಲಸ್ 2a ಸಮನಾಗಿದೆ 0. ಈ ಪ್ಲಸ್ 14 ನಾವು ಆ ಕಡೆ ತೆಗೆದುಕೊಂಡು ಹೋದಾಗ ಏನಾಗುತ್ತೆ ಅಂದಾಗ 2a = -14 ಆಗುತ್ತದೆ. ಈಗ 2 ಆ ಕಡೆ ತೆಗೆದುಕೊಂಡು ಹೋದಾಗ a = -14/2 ಡಿವೈಡ್ ಆಗುತ್ತೆ. 2 1 2 2 7 14. ಸೊ ಅದಕ್ಕಾಗಿ ನಮಗೆ ಬೇಕು 2 7 14 ಅಂದ ಕೂಡಲೇ ಸೊ ಇಲ್ಲಿ ನಮಗೆ ಉತ್ತರ ಯಾವುದು? ಸಿ -7 ಈಸ್ ರೈಟ್ ಆನ್ಸರ್. ಸೊ ಏನ ಸ್ಥಾನದಲ್ಲಿ -7 ಉತ್ತರ ಬರುತ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ. ಇದರಿಂದ ನನಗೆ ಮತ್ತಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ಬರುತ್ತದೆ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.